ದಿಶಾ, ಏನಮ್ಮ ನೀನು ಅಡ್ಗೆ ಮನೆಗೆ ಬಂದು ಕೆಲಸ ಮಾಡ್ತಿದೀಯಾ? ಅದ್ರಲ್ಲೇನಿದೆ ಚಿಕ್ಕತ್ತೆ? ಸೌಂದರ್ಯಂಗೆ ಏನಾದ್ರೂ ನೀನ್ ಅಡ್ಗೆ ಮನೇಲಿ ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಕೆಲಸದವ್ರನ್ನೆಲ್ಲ ಕರೆದು ಉಗ್ದು ಮನೆಯಿಂದ ಹೊರಗಾಕ್ತಾಳೆ. ಕೆಲ್ಸದವ್ರದೇನ್ ತಪ್ಪು? ನಂಗೆ ರಾಗಿ ಬಾಲ್ಸ್ ತಿನ್ಬೇಕನ್ಸ್ತು, ಅದಕ್ಕೆ ಮಾಡ್ತಿದ್ದೀನಿ. ಓ ಹೌದಾ, ಇರ್ ಹೆಲ್ಪಿಗೆ ಜಾಜಿಂಗ್ ಕರಿತೀನಿ. ಇಲ್ಲ, ಎಲ್ಲ ಕೆಲ್ಸದವ್ರಿಗೂ ರಜಾ ಕೊಟ್ಟಿದ್ದೀನಿ ನಾನು. ಓ ಹೌದಾ, ಸರಿ ಮಾಡಿ. ಚಿಕ್ಕತ್ತೆ, ನಿಮ್ಗೆ ರಾಗಿ ಬಾಲ್ ಇಷ್ಟನಾ? ದಿಶಾ, ರಾಗಿ ಬಾಲ್ ಅನ್ಬೇಡಮ್ಮ, ಅದು ರಾಗಿ ಮುದ್ದೆ. ವಾಟ್ ಎವರ್, ನಿಮ್ಗೆ ಮಾಡಕ್ ಬರತ್ತಾ? ರಾಗಿ ಮುದ್ದೆ ಅದು ಕೈ. ನಾನು ಆಗ್ಲಿಂದ ಟ್ರೈ ಮಾಡ್ತಿದ್ದೀನಿ, ಆದ್ರೆ ಏನೂ ಸರಿ ಬರ್ತಿಲ್ಲಪ್ಪ. ಈ ಮನೆಯಲ್ಲಿ ಯಾರಿಗಾದ್ರೂ ಇದನ್ನ ಚೆನ್ನಾಗಿ ಮಾಡಕ್ ಬರತ್ತಾ? ಇದಾರ ಅಂತ ಕೇಳ್ತಿದ್ಯಲ್ಲಮ್ಮ, ನಮ್ ಸೌಂದರ್ಯ ಇದ್ರಲ್ಲಿ ಎಕ್ಸ್ಪರ್ಟ್, ತಾಳು ಕರಿತೀನಿ. ಅಯ್ಯೋ, ಸೌಂದರ್ಯನೇ ಬಂದು ನೆನೆದವರ ಮನದಲ್ಲಿ ಅನ್ನೋ ಹಾಗೆ. ಇದೇನಿದು ದಿಶಾ, ನೀನ್ ಯಾಕೆ ಅಡ್ಗೆ ಮನೆಗೆ ಬಂದು ಅಡ್ಗೆ ಮಾಡ್ತಿದ್ಯಾ? ನಾನು ಅದನ್ನೇ ಕೇಳಕ್ ಬಂದೇನಮ್ಮ. ಅವಳು ರಜಾ ಕೊಟ್ಟಿದ್ದಾಳಂತೆ ಕೆಲಸದವ್ರಿಗೆ, ಆಮೇಲೆ ಇವಳಿಗೆ ರಾಗಿ ಮುದ್ದೆ ತಿನ್ಬೇಕು ಅನ್ನಿಸ್ತಂತೆ, ಅದಕ್ಕೆ ಮಾಡ್ತಿದ್ದಾಳೆ. ಅಯ್ಯೋ, ಏನಮ್ಮ ಆಯ್ತು? ಏನಿಲ್ಲ, ಒಂದ್ ಸ್ವಲ್ಪ ಸಿಡಿತು. ಇದನ್ನೆಲ್ಲ ನೀನ್ ಯಾಕೆ ಮಾಡಕ್ ಹೋದೆ? ಅಲ್ಲ, ಎಲ್ಲ ಬಿಟ್ಟು ನಿನಗೆ ಯಾಕೆ ಮುದ್ದೆ ತಿನ್ಬೇಕು ಅನ್ನಿಸ್ತೀಗ? ಅದೇನೋ ಗೊತ್ತಿಲ್ಲ ಸೌಂದರ್ಯ, ಸಡನ್ ಆಗಿ ಮಂಡ್ಯ ಸ್ಟೈಲ್ ರಾಗಿ ಬಾಲ್ ತಿನ್ಬೇಕು ಅಂತ ಅನಿಸ್ತು, ಅದಕ್ಕೆ ನಾನೇ ಮಾಡೋಣ ಅಂತ ಬಂದೆ. ಬಟ್ ಯಾಕೋ ನನ್ನ ಎಫರ್ಟ್ ಫೇಲ್ ಆಗ್ತಿದೆ ಅನಿಸ್ತಿದೆ. ಡೋಂಟ್ ವರಿ, ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರಲ್ಲ, ಟ್ರೈ ಮಾಡ್ತಿರು, ಸಕ್ಸಸ್ ಸಿಗುತ್ತೆ. ಓಕೆ ದಿಶಾ, ಒಂದ್ ಕೆಲಸ ಮಾಡೋಣ, ನೀನ್ ಈ ಕಡೆ ಬಾ, ನಾನ್ ಮಾಡಿ ತೋರಿಸ್ತೀನಿ. ಒಳ್ಳೆ ಐಡಿಯಾ, ಬಾರಮ್ಮ, ಬಾ ಬಾ ಬಾ, ನೋಡ್ಕೋ. ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು. ತುಂಬಾ ಉರಿತಾ ಇದೆಯಾ? ಆಯಿಂಟ್ಮೆಂಟ್ ತಗೊಂಡ್ಬಂದು ಕೊಡ್ಲಾ? ಬೇಡ, ಉಫ್ ಮಾಡಿ ಸಾಕು. ಹೌದಾ? ಇದು ಆಗಿದೆ, ಥ್ಯಾಂಕ್ ಯು. ಕರ್ಮ ರಿಟರ್ನ್ಸ್ ಏನಂದೆ? ಕರ್ಮ ರಿಟರ್ನ್ಸ್ ಅನ್ನೋದು ನಿಜ ಅಲ್ವಾ? ಹೌದೌದು, ನಮ್ ಬೆನ್ನಿಂದೆ ನಮ್ಗೇನೆ ಗೊತ್ತಿಲ್ಲದೆ ಇರೋ ತರ ಕೇಡ್ ಬಗದ್ರೆ ಒಂದಲ್ಲ ಒಂದಿನ ಅವ್ರಿಗೆ ರಿಟರ್ನ್ ತಟ್ಟುತ್ತೆ ಅನ್ನೋದು ನಮ್ ತಾಯಣೆ ಸತ್ಯ. ಚಿಕ್ಕತ್ತೆ, ಫಸ್ಟ್ ಟೈಮ್ ಪರ್ಫೆಕ್ಟ್ ಆಗಿ ಮಾತಾಡಿದ್ರಿ. ಯಾಕೆ ಹಂಗೆ ನೋಡ್ತಿದ್ದೀರಾ? ಸಾಕುದಿತ್ತು. ಅಲ್ಲ, ನಿನ್ ಮಾತು ಯಾಕೋ ಒಂಥರ ಒಗಟೋಗ್ತಾ ಅನಿಸ್ತಾ ಇತ್ತು. ಚಿಕ್ಕತ್ತೆ, ಅವ್ಳು ನಿಂತ್ಕೊಂಡು ಹೊರಟು ಹೊಡೆದ್ ಬದಲು ನಂಗೆ ಇಲ್ಲಿ ಕಷ್ಟ ಆಗ್ತಿದೆ, ಬಂದು ಹೆಲ್ಪ್ ಮಾಡ್ಬಾರ್ದ? ಅಯ್ಯೋ, ಏನಾಯ್ತಮ್ಮ? ಏನ್ ನೀವು ಹೆಲ್ಪ್ ಮಾಡಕ್ ಬಂದ್ರ, ನನ್ ಕೈ ಸುಡಕ್ ಬಂದ್ರ? ಅಯ್ಯೋ, ಏನಮ್ಮ ಇಷ್ಟು ಕೆಂಪಾಗಿದೆ? ಇರು, ಟೂತ್ ಪೇಸ್ಟ್ ತರ್ತೀನಿ. ನೀವು ಟೂತ್ ಪೇಸ್ಟ್ ಹಾಕಿದ್ರೆ ಇನ್ನೂ ಉರಿ ಅಲ್ವಾ? ಉರಿದ್ರು ಪರವಾಗಿಲ್ಲಮ್ಮ, ಕೈ ಮೇಲಿರೋ ಕಲೆ ಹೋಗುತ್ತೆ. ಚಿಕ್ಕತ್ತೆ, ಏನ್ ಮಾತಾಡ್ತಿದ್ದೀರಾ? ಸೌಂದರ್ಯ, ನೀವು ಹೋಗಿ ಇದಕ್ಕೆ ಆಯಿಂಟ್ಮೆಂಟ್ ಹಚ್ಚಿ ಹೋಗಿ. ಅಲ್ಲ, ಮುದ್ದೆ ಪರವಾಗಿಲ್ಲ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬೇರೆ ಯಾವತ್ತಾದ್ರೂ ಮಾಡ್ಬೋದು. ನೀವು ಹೋಗಿ, ಗಾಯ ಏನಾದ್ರೂ ಆಗಿದೆಯಾ ಅಂತ ನೋಡಿ, ಹೋಗಿ ರೆಸ್ಟ್ ಮಾಡಿ, ಹೋಗಿ.